ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ರುತಿ ಕ್ರಿಯೇಷನ್. ನಾನಿವತ್ತು ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಒಂದೇ ಡಿಸೈನ್ನ ಹೇಗೆ ನೀವು 4 ವೆರೈಟೀಸ್ನಲ್ಲಿ ಹಾಕ್ಬೋದು ಅನ್ನೋದನ್ನ ತೋರಿಸ್ತಿದ್ದೀನಿ. ಈ ಫಸ್ಟ್ ಡಿಸೈನ್ ಬಂದು ನಾನು ಏನು ವಿಡಿಯೋದಲ್ಲಿ ಹೇಳಿದ್ದೀನಿ ಸೇಮ್ ಮೆಥಡಲ್ಲೇ ಹಾಕಿರೋದು. ಈ ಸೆಕೆಂಡ್ ಕುಚ್ಚು ಬಂದು ನಿಮಗೆ ಸೇಮ್ ಡಿಸೈನು ಸೇಮ್ ಮೆಥಡು, ಬಟ್ ಬೀಡ್ಸ್ ಇರೋ ಜಾಗದಲ್ಲಿ ನಾವು ಕುಚ್ಚನ್ನ ಹಾಕಿದ್ದೀವಿ. ಮತ್ತು ಸ್ಯಾರಿಲಿ ಸಿಲ್ವರ್ ಕಲರ್ ಇರೋದ್ರಿಂದ ನಾವು ಸಿಲ್ವರ್ ಕಲರ್ ಬೀಡ್ಸ್ನ ಯೂಸ್ ಮಾಡಿದ್ದೀವಿ. ಇದು ಕುಚ್ಚು ಬೇಕು ಅನ್ನೋರಿಗೆ ಆಪ್ಷನಲ್ಲು. ಸೇಮ್ ಮೆಥಡಲ್ಲಿ ಕುಚ್ಚು ಯೂಸ್ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಲುಕ್ ಬರುತ್ತೆ. ಅವ್ರಿಗೆ ಬೇಕಿರೋ ಥರನೂ ಆಪ್ಷನಲ್ಲಿರುತ್ತೆ. ಹೊಸ ಡಿಸೈನು ಟ್ರೈ ಮಾಡೋ ಥರ ಇರುತ್ತೆ. ನೆಕ್ಸ್ಟ್ ಒನ್ ಬಂದು ನೀವು ಫ್ಲವರ್ನ 3 ಕಂಟಿನ್ಯೂಸ್ಸು ಅಂದರೆ ಬೀಡ್ಸ್ ಸ್ಮಾಲ್ ಬೀಡ್ಸ್ ಏನು ಬರುತ್ತೆ ಆ ಪ್ಲೇಸಲ್ಲಿ ಫ್ಲವರ್ಸ್ನ ಸ್ಟಾರ್ಟ್ ಮಾಡಬೇಕು. 5 ಪಿಕಾಟ್ಸ್ ಆಯ್ತಿದ್ದಂಗೆ ಫ್ಲವರು, ಮತ್ತೆ 5 ಪಿಕಾಟ್ಸ್ ಆಯ್ತಿದ್ದಂಗೆ ಫ್ಲವರು, 3 ಫ್ಲವರ್ಸು ಕಂಟಿನ್ಯೂಸ್ ಪಕ್ಕ ಬರುತ್ತೆ ಸ್ವಲ್ಪ ಗ್ಯಾಪ್ ಡಿಸ್ಟೆನ್ಸಲ್ಲಿ. ಅದಾದಮೇಲೆ 5 ಇಲ್ಲ 6 ಪಿಕಾಟ್ಸು, 1 ಸ್ಮಾಲ್ ಬೀಡ್ಸು, ಮತ್ತು ಇನ್ನೊಂದು ಫ್ಲವರು. ಈ ಥರ 3 ಫ್ಲವರು ಸ್ವಲ್ಪ ಗ್ಯಾಪು ಅಂದರೆ 2 ಫ್ಲವರು ಮತ್ತು ದೂರ ಬರುತ್ತೆ. ಮತ್ತಿನ್ನು 3 ಫ್ಲವರು ಒಟ್ಟೊಟ್ಟಿಗೆ ಬರುತ್ತೆ. ಇದು ಕೂಡ ಸ್ವಲ್ಪ ಫ್ಯಾನ್ಸಿ ಸೀರೆಗೆ ಅಲ್ಲಲ್ಲೇ ಫ್ಲವರ್ಸ್ ಬರೋದ್ರಿಂದ ಒಂಥರ ಡಿಫ್ರೆಂಟ್ ಲುಕ್ಕಲ್ಲಿ ನಿಮಗೆ ಕಾಣಿಸುತ್ತೆ. ಇದರಲ್ಲೂ ಸ್ಮಾಲ್ ಬೀಡ್ಸ್ ಬೇಡ ಅಂದರೆ ನೀವು ಕುಚ್ಚನ್ನ ಹಾಕೋಬೋದು, ಇಲ್ಲ ಇನ್ನೂ ಹತ್ತತ್ರ ಬೇಕು ಅಂದ್ರೂ ಹಾಕೋಬೋದು. ನೆಕ್ಸ್ಟ್ ಒನ್ ಬಂದು 2 ಫ್ಲವರ್ಸು, ಪಿಕಾಟ್ಸು ಮತ್ತು ಲೀಫ್ ಬೀಡ್ಸು. ಇಲ್ಲಿ ನಾನು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಲುಕ್ಗೋಸ್ಕರ ನಾನು ಲೀಫ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. 2 ಫ್ಲವರ್ ಆದಮೇಲೆ 1 ಪಿಕಾಟ್ಸ್ನ ಎಕ್ಸ್ಟ್ರಾ ಹಾಕೋಬೇಕು. ಅದಾದಮೇಲೆ ಮತ್ತೆ ಇನ್ನೊಂದು ಫ್ಲವರ್ ಸ್ಟಾರ್ಟ್ ಮಾಡಬೇಕು. ಇದರಿಂದ ಪಕ್ಕನೇ ಪಿಕಾಟ್ಸ್ ಕಾಣಿಸುತ್ತೆ. ಅದಾದಮೇಲೆ ಇನ್ನೂ ಹತ್ತಿರ ಬರಲಿ ಅನ್ನೋದಕ್ಕೋಸ್ಕರ ಲೀಫ್ನ ಮಧ್ಯದಲ್ಲಿ ಯೂಸ್ ಮಾಡಿದ್ದೀವಿ. ಒಂಥರ ಡಿಫ್ರೆಂಟ್ ಲುಕ್ಕಲ್ಲೇ ಇರುತ್ತೆ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಈ ಒಂದು 4 ವೆರೈಟಿನಲ್ಲಿ ನನಗಿಷ್ಟ ಆದಂಥ ಡಿಸೈನ್ ಅಂದರೆ ಇದೇನೆ. ತುಂಬಾ ಲುಕ್ ಆಗಿರುತ್ತೆ, ಸಕ್ಕತ್ತಾಗಿ ಬ್ಯೂಟಿಫುಲ್ ಆಗಿರುತ್ತೆ. ಇದೇ ಥರ ನೀವು ಒಂದೇ ಕುಚ್ಚನ್ನ ವೆರೈಟಿ ಹಾಕೋದಕ್ಕೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.